ಆ, ಎಷ್ಟೊಂದು ಸುಂದರವಾಗಿದೆ ಈ ಪರಿಸರ. ಹಾರಾಡುತ್ತಿರುವ ಹಕ್ಕಿ ಪಕ್ಷಿಗಳು, ಜಿಗಿಜಿಗಿ ಕುಣಿದಾಡುತ್ತಿರುವ ಜಿಂಕೆಗಳು, ಒಂದು ಹಣ್ಣನ್ನು ಬಿಟ್ಟು ಇನ್ನೊಂದು ಹಣ್ಣನ್ನು ಕಚ್ಚಿ ಕಚ್ಚಿ ತಿನ್ನುವ ಗಿಳಿಮರಿಗಳು. ಇಂಥ ಪರಿಸರವನ್ನು ನೋಡುತ್ತಿದ್ದರೆ ಮನಸ್ಸಿಗೆ ಅದೆಷ್ಟು ಸಂತೋಷವಾಗುತ್ತಿದೆ ಎಂದರೆ ನನಗೆ ಹೇಳಿಕೊಳ್ಳಲಾಗುತ್ತಿಲ್ಲ. ಹಲೋ ಪ್ರಿಯಾಂಕಾ, ಸಿಟಿಯಲ್ಲಿ ಬೆಳೆದು ಈ ಹಳ್ಳಿಯ ಪರಿಸರ ಅಷ್ಟೊಂದು ಉಲ್ಲಾಸ ಉಂಟು ಮಾಡಿದೆ ನಿಂಗೆ. ಹೌದು ಕಿಲ್ಲರ್, ಇಲ್ಲಿಯ ಪರಿಸರ ಹಾಗೂ ಈ ವಾತಾವರಣದಲ್ಲಿ ಹಾರಾಡುತ್ತಿರುವ ಹಕ್ಕಿ ಪಕ್ಷಿಗಳು ಅದನ್ನ ನೋಡುತ್ತಾ ನಿಂತರೆ ನನಗೆ ಈ ಲೋಕವನ್ನೇ ಮರೆತಂತೆ ಆಗುತ್ತಿದೆ. ಅದು ಇರಲಿ, ನೀನು ಈ ಕಡೆ ಆಗಬಹುದು. ಪ್ರಿಯಾಂಕಾ, ಈ ಕಾಡು ಅಡವಿಯಲ್ಲಿ ನಿನ್ನಂತ ಸುಂದರ ಬೆಡಗಿಯನ್ನು ಒಬ್ಬಂಟಿಯಾಗಿ ಬಂದರೆ ಈ ನಿನ್ನ ಬಂಗಾರ ಹೊಳಿಪಿನ ಮೈ ಮಾಟವನ್ನು ಯಾರು ಅಪ್ಪಿ ಮುದ್ದಾಡಿದರೆ ಅದಕ್ಕೆ ನಿನಗೆ ಸಹಾಯ ಮಾಡಬೇಕೆಂದು ಬಂದೆ. ನಿನ್ನ ಸಹಾಯ ನನಗೆ ಅಗತ್ಯವಿಲ್ಲ. ಹೆಚ್ಚಿಗೆ ಮಾತನಾಡದೆ ಸುಮ್ಮನೆ ಹೊರಟು ಹೋಗು. ಪ್ರಿಯಾಂಕಾ, ಹದಿಹರಿಯದ 16ರ ವಯಸ್ಸಿನಲ್ಲಿ ತುಂಬ ತುಳುಕಿತ್ರ ಈ ನಿನ್ನ ಯೌವನ. ತೊಂಡಿ ಹಣ್ಣೆ ತುಂಬಿ ತುಳುಕಿತ್ರ ಈ ನಿನ್ನ ಸೌಂದರ್ಯ ಇಂದು ನನ್ನ ಕಾಮದಾಗಿ ನೀನು ಬಲಿಯಾಗಲೇಬೇಕು. ಈ ಸಮಯ ಏನು ವ್ಯರ್ಥ ಮಾಡಿದ ಬಂದ ಬಿಗಿತಪ್ಪಗೋ ಬಾರ ಏನಲ್ಲ. ಚಾಂಡಾಳ, ಕೈ ಬಿಡ. ಒಂಟಿಯಾಗಿ ಬಂದ ಹೆಣ್ಣನ್ನು ಒಂಟಿಯಾಗಿ ಈ ರೀತಿ ಮಾತನಾಡಲು ನಾಚಿಕೆ ಆಗುದಿಲ್ಲವೇ ನಿನ್ನ ಜನ್ಮಕ್ಕೆ? ಸುಮ್ಮನೆ ಇಲ್ಲಿಂದ ಹೊರಟು ಹೋಗು. ನಾಚಿಕೆ ಅನ್ನೋ 3 ಅಕ್ಷರವು ಎಂದ ಹುಡಿಯಾಗಿ ಹೋಗಿದೆ ಕಿಲ್ಲರ್ ಪುಸ್ತಕದಲ್ಲಿ. ಪ್ರಿಯಾಂಕಾ, ಸುಮ್ಮನೆ ಕಾಲಹರಣ ಮಾಡಿದಲ್ಲಿ ಏನೂ ಪ್ರಶ್ನೆ ಇಲ್ಲ. ನಿನಗಾಗಿ ಒಲಿದು ಬಂದರ ಈ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳದೆ ಬಂದ ಬಿಗಿ ತಪ್ಪಿಗೋ ಬಾರೇ ನನ್ನಲ್ಲೇ. ಇಲ್ಲದಿದ್ದರೆ ಏನೋ ಮಾಡ್ತೀಯಾ ಮೂರ್ಖ? ಈ ದಟ್ಟವಾದ ಕಾಡಡಿಯಲ್ಲಿ ನಿನ್ನ ಬೆತ್ತಲೆಯಾಗಿ ಮಾಡಿ ಭೋಗಿಸಿ ತೀರಿಸಿಕೊಳ್ಳಬೇಕಾಗತ್ತೆ ನನ್ನ ಕಾಮದ ಅವನು. ಬಂಡಿ ಹಣ್ಣಿನ ನಿಂತಿರೋ ಈ ನಿನ್ನ ಸೌಂದರ್ಯ ಇಂದು ನನ್ನ ಕಾಮದಾಗಿ ಬಲಿಯಾಗಲೇಬೇಕು. ಅದು ಯಾವ ಜನ್ಮದಲ್ಲಿಯೂ ಸಾಧ್ಯವಿಲ್ಲ. ಅನ್ನ ಹಾಕಿದ ದನಿಗಳ ಮನೆಗೆ ಕನ್ನ ಹಾಕುವ ನೀನೆಂತೆಯೋ ನಯವಂಚಕ. ರಣಹದ್ದುವಾಗಿ ಕಂಡ ಹೆಣ್ಣು ಮಕ್ಕಳ ಶೀಲವನ್ನು ಕುಕ್ಕುತ್ತಿರುವೆಯಲ್ಲ, ನಿನ್ನನ್ನು ಸಾವಿನ ಲೋಕಕ್ಕೆ ಕಳಿಸಬೇಕಾಗುತ್ತದೆ. ಎಚ್ಚರ! ಲೇ, ನನಗೆ ಎಚ್ಚರ ಹೇಳುವ ಹುಚ್ಚು ರಂಡೆ. ಹೆಚ್ಚಿಗೆ ಮಾತನಾಡಿದರೆ ಹೊಚ್ಚ ಬಿಡುವೆ ಬಲವೆಚ್ಚರ. ನಂಬಿದರೆ ಕಿಲ್ಲರ್, ಕಣ್ಣಿಟ್ಟರೆ ಕಾಮುಕ, ಕೆರಳಿದ ಘಟ ಸರ್ಪ. ಈಗಲಾದರೂ ಒಪ್ಪಿದರೆ ಕಟ್ಟುವೆ ನಿನ್ನ ಕೊರಳಿಗೆ ವಜ್ರದ ಸರ. ಇಲ್ಲದಿದ್ದರೆ
ಈಗಲೇ ಬರುವುದು ನೀನು ಕೊರಳಿಗೆ ನೇಣು ಹಾಕ. ಥು, ಕಾಮುಕ ನೋಡು, ಹೆಣ್ಣನ್ನು ಮಾವಿನ ಹಣ್ಣಂತೆ ಕಚ್ಚಿ ಕಚ್ಚಿ ತಿನ್ನಲು ಬಂದರೆ ಅದೇ ಹಣ್ಣು ವಿಷವಾಗುತ್ತದೆ ಎನ್ನುವುದನ್ನು ಮಾತ್ರ ಮರೆಯಬೇಡ. ನೋಡು, ಇನ್ನೊಂದು ಹೆಜ್ಜೆ ಮುಂದಿಟ್ಟು ಬಂದರೆ ರಣಚಂಡಿಯಾಗಿ ನಿನ್ನ ರಕ್ತವನ್ನು ಹೀರಬೇಕಾಗುತ್ತದೆ. ಎಚ್ಚರ. ರಣಚಂಡಿಯಾಗಲು ನೀನೇನು ಕೇತುರಾಗದ ಸೀತೆನಾ ಅಥವಾ ದ್ರೌಪದಿಯಾಗದ ದ್ರೌಪದಿನುವ? ಇದು ಕಲಿಯುಗ. ಲೇ ಹಾದರದ ಹೆಣ್ಣೆ, ಹಾಗಾದರೆ ಆ ದೇವನ ದೇವತೆ ಅವತಾರ ಈಗ ನಿನ್ನಲ್ಲಿದೆಯಾ? ಮರ್ಯಾದೆ ಬಂದು ಸುಮ್ಮನೆ ಸರಿಗೆ ಹಾಸೋದರೆ ಸುಮ್ಮನೆ ಸೆರಗು ಹಾಸಬಾರಲಿ ಹೆಣ್ಣೆ. ಥು, ಕಾಮುಕ, ದೂರ ಸರಿದು ನಿಲ್ಲು. ನೋಡು, ಇದನ್ನೆಲ್ಲ ನಮ್ಮಣ್ಣನಿಗೆ ಹೇಳಿ ನಿನ್ನನ್ನು ನಮ್ಮನೆ ಬಿಟ್ಟು ಆಚೆ ಕಳಿಸಿ ಬುದ್ಧಿ ಕಲಿಸದೆ ಹೋದರೆ ನಾನು ನಮ್ಮಪ್ಪನಿಗೆ ಹುಟ್ಟಿದ ಮಗಳಲ್ಲ. ನೀ ಮಣ್ಣ ಯಾವ ಲೆಕ್ಕ? ನಾನು ಹೇಳಿದಂತೆ ಕೇಳು ನಾಯಿ ಅಂತ ಬಾಲಾಡಿಸುವ ನೀ ಮಣ್ಣ. ಅವನೇನು ಮಾಡವಲ್ಲ. ಅಲ್ಲಿವರೆಗೂ ನಾನಿನ್ನ ಬಿಟ್ಟರಲ್ಲವೇ? ಬಾರಲೇ ಹುಚ್ಚು ಹೆಣ್ಣ. ಕಿಲ್ಲರ್, ಬಿಡು ಅವಳ ಸೆರಗವನ್ನು. ಒಂಟಿಯಾಗ ಸಿಕ್ಕ ಒಂದು ಹೆಣ್ಣಿನ ಮೇಲೆ ಈ ರೀತಿ ಅತ್ಯಾಚಾರ ಮಾಡಲು ನಾಚಿಕೆ ಆಗೋದಿಲ್ಲವೇ ಈ ನಿನ್ನ ಹೆಸ್ಗಿ ಜನ್ಮಕ್ಕೆ? ಏ ಸೂರ್ಯ, ನನಗೆ ಅದ್ರಾಗ ನಿಲ್ಲಷ್ಟು ಧೈರ್ಯ ಬಂದಿಲ್ಲ ನಿನಗೆ? ನಿಮ್ಮಮ್ಮನಿ ಕೂಡ ಹೀಗೆ ಎದುರಾಗಿ ನಿಲ್ಲುವನು ಈ ಗಂಡದ ಪುಂಡ. ಗಂಡನ ಪುಂಡ. ಲೇ ಸೂರ್ಯ, ಗಂಡನ ಪುಂಡನೆಂದು ಪಂಡಿತನಿಗೆ ಪುಂಡಾಟಲು ತೋರಿಸಲು ಬಂದರೆ ಸದ್ದಿಲ್ಲ ಸತ್ತು ಹೋಗುವೆ ಈ ಘಟ ಸರ್ಪದ ಕೈಯಲ್ಲಿ. ಸುಮ್ಮನೆ ಹೊರಟು ಹೋಗಿಲ್ಲ. ಕಿಲ್ಲರ್, ಸತ್ಯವಂತರಿಗೆ ನಾನು ಮುಕ್ತ, ನಿಮ್ಮಂತ ಕಥಮರಿಗೆ ರಣ ಹದ್ದು. ಧರ್ಮದ ಹೆಸರಿನಲ್ಲಿ ಅನ್ಯಾಯ ತುಂಬಿಕೊಂಡಿರೋ ನಿಮ್ಮಂತವರನ್ನು ಇಂಚಿಂಚಾಗಿ ಕತ್ತರಿಸಿ ಹಾಕಿದಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ಲೇ ಸೂರ್ಯ, ಇಷ್ಟೊಂದು ರೊಚ್ಚಿಗೆದ್ದು ಹಾರಾಡಬೇಕಾದರೆ ನೀನೇನು ಇವಳು ಕಟ್ಟಿಕೊಂಡಿರುವನು ಅಥವಾ ಇಟ್ಟುಕೊಂಡಿರುವನು? ಏನು ನಿಮ್ಮ ಹಂಸಕ ಹುಟ್ಟಿ ಅಂತ ತಿಳಿದುಕೊಂಡಿರುವ ಮಗನೇ? ಲೇ, ನನ್ನ ಹಂಸಕ್ಕೆ ಹುಟ್ಟಿದ ಹೆಣ್ಣು ಅಷ್ಟೇ ಕಲೈ ಮಗನೇ. ಈ ಪವಿತ್ರವಾದ ಕನ್ನಡ ತಾಯಿಯ ಉದರದಲ್ಲಿ ಜನಿಸಿದ ಯಾವುದೇ ಹೆಣ್ಣು ಸಹ ಎಂತಹ ಆಪತ್ತಲ್ಲಿದ್ದರೂ ಅವಳನ್ನು ಕಾಪಾಡೋದು ಪ್ರತಿ ಒಬ್ಬರ ಗಂಡಸಿನ ಕರ್ತವ್ಯ. ಇದನ್ನ ಅರಿತುಕೊಂಡು ಸುಮ್ಮನೆ ರೈತಳು. ಲೇ ಸೂರ್ಯ, ದ್ರೌಪದಿಯನ್ನು ಶ್ರೀಕೃಷ್ಣ ಕಾಪಾಡಿದ ಹಾಗೆ ನೀನು ಇವಳನ್ನು ಕಾಪಾಡಿದೆಯಲ್ಲ. ಮುಂದೊಂದಿನ ಸಿಕ್ಕಿದಾಗ ನನ್ನ ಸೇಡು ತೀರಿಸಿಕೊಳ್ಳೆ ಹೋದರೆ ಮೇರೆ ನಾಮ್ ಕಿಲ್ಲರ್ ನಹಿ. ಏ ಹೆಣ್ಣೆ, ಒಂದಿಲ್ಲ ಒಂದಿನ ಬಂದೇ ಬರ್ತೇನೆ ನೀನು ಬಾಳಲ್ಲಿ ಬಿರುಗಾಳಿ ಎಬ್ಬಿಸಲು. ದಟ್ ಈಸ್ ಮೈ ಚಾಲೆಂಜ್. ಗುಡ್ ಬೈ. ಸೂರ್ಯ, ನೀವು ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣವನ್ನು ಕಾಪಾಡಿಬಿಟ್ರಿ. ನಿಮಗೆ ತುಂಬಾ ಥ್ಯಾಂಕ್ಸ್. ನೀವು ಇಷ್ಟು ಒಳ್ಳೆಯರು ಅಂತ ತಿಳಿಯದೆ ಆವತ್ತು ದೇವಸ್ಥಾನದಲ್ಲಿ ನಿಮಗೆ ಬೈದು ಬಿಟ್ಟೆ. ಐ ಆಮ್ ವೆರಿ ಸಾರಿ. ಪ್ರಿಯಾಂಕಾ, ನೀನೊಬ್ಬಳೇ ಅಲ್ಲ, ನಿನ್ನಂತ ಯಾವುದೇ ಹೆಣ್ಣು ಸಹ ಎಂತಹ ಆಪತ್ತಲ್ಲಿದ್ದರೂ ಕಷ್ಟದ ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿರುವುದನ್ನು ಬೆಳಕಿನ ಹಾದಿಗೆ ತರೋದೇ
ನನ್ನ ಕರ್ತವ್ಯ. ಇನ್ನಾದರೂ ಹೆಣ್ಣಾಗಿ ನಯ ವಿನಯ ಅನ್ನೋದು ಅರಿತುಕೊಂಡು ಬಾಳು. ನಾ ಇನ್ನು ಬರುತ್ತೇನೆ. ನಿಲ್ಲಿ ಸೂರ್ಯ, ನಿಲ್ಲಿ. ನನ್ನದೊಂದು ಮಾತಿದೆ, ಅದನ್ನು ಕೇಳಿಸಿಕೊಂಡು ಹೋಗಿ. ಅದೇನಂತ ಹೇಳು. ನೋಡಿ ಸೂರ್ಯ, ಸುಖದ ಸುಪ್ಪತ್ತಿಗೆಯಲ್ಲಿ ಮೆರೆಯುತ್ತಿದ್ದ ನನಗೆ ನೀವು ಸರಿಯಾದ ಪಾಠವನ್ನೇ ಕಲಿಸಿದಿರಿ. ಅದಕ್ಕೆ ಇನ್ಮುಂದೆ ನನ್ನ ಬಾಳಿನ ಚಂದಿರ ನೀವೇ ಎಂದು ತಿಳಿದುಕೊಂಡಿರುವೆ. ಅಂದರೆ ನಿನ್ನ ಮಾತಿನ ಅರ್ಥ? ನಾನು ನಿಮ್ಮನ್ನು ಮನಸಾರೆ ಪ್ರೀತಿಸುತ್ತಿರುವೆ ಸೂರ್ಯ, ಮನಸಾರೆ ಪ್ರೀತಿಸುತ್ತಿರುವೆ. ಐ ಲವ್ ಯು ಸೂರ್ಯ. ಪ್ರಿಯಾಂಕಾ, ನೀನೇನು ಮನುಷ್ಯಳೋ ಅಥವಾ ರಾಕ್ಷಸಿಯೋ? ಹೌದು ಸೂರ್ಯ, ನಾನು ರಾಕ್ಷಸಿನೇ. ಈ ನಿಮ್ಮ ನಯ ವಿನಯ ಗುಣವನ್ನು ನೋಡಿ ನಿಜವಾಗಿಯೂ ಪ್ರೀತಿಸುತ್ತಿದ್ದೇನಲ್ಲ, ನಾನು ರಾಕ್ಷಸಿನೇ. ನೋಡಿ ಸೂರ್ಯ, ನೀವು ಏನೇ ಎಂದರೂ ಪರವಾಗಿಲ್ಲ, ನಾನು ಮಾತ್ರ ನಿಮ್ಮನ್ನು ಬಿಡುವುದಿಲ್ಲ. ನನ್ನನ್ನು ಪ್ರೀತಿಸು ಸೂರ್ಯ, ಪ್ರೀತಿಸು. ಪ್ರಿಯಾಂಕಾ, ನೀನು ಒಂದು ದೊಡ್ಡ ಸಮುದ್ರವಿದ್ದಂತೆ, ನಾನು ಒಂದು ಚಿಕ್ಕ ಹಳ್ಳ ಇದ್ದಂತೆ. ಈ ಹಳ್ಳವನ್ನು ಸಮುದ್ರದಲ್ಲಿ ಸೇರಲು ಬಿಟ್ಟರೆ ಅವು ಬೇರೆ ಬೇರೆನೆ ಹರಿಯುತ್ತವೆ. ಅದರಂತೆ ನನ್ನ ನಿನ್ನ ಸಂಬಂಧ. ನಾನು ಕಡು ಬಡವ, ನೀನು ಒಂದು ದೊಡ್ಡ ಶ್ರೀಮಂತವಳು. ಅದು ಅಲ್ಲದೆ ನಿಮ್ಮಣ್ಣ ನನ್ನ ಕಡು ವೈರಿ. ಅಂತರದಲ್ಲಿ ನನಗೆ ನಿನಗೆ ಎಲ್ಲಿಂದ ಹೊಂದಾಣಿಕೆ? ನಿನ್ನ ತಕ್ಕ ಒಂದು ಒಳ್ಳೆಯ ಗಂಡನನ್ನು ಮೆಚ್ಚಿ ಮದುವೆಯಾಗಿ ನಿನ್ನ ಬಾಳು ಸಾಗಿಸು. ನಾ ಇನ್ನು ಬರುತ್ತೇನೆ. ನಿಲ್ಲ ಸೂರ್ಯ, ನೋಡು ಸೂರ್ಯ, ನೀನು ಬಾಳಿನಲ್ಲಿ ಬಡವನು, ಆದರೆ ಗುಣದಲ್ಲಿ ಶ್ರೀಮಂತನು. ನಿನ್ನ ಜೊತೆ ಇರಲು ನನಗೆ ತುಂಬಾ ಒಪ್ಪಿಗೆ ಇದೆ. ನಿನ್ನನ್ನು ಪ್ರೀತಿಸುತ್ತಾ ಅದೆಷ್ಟೇ ಕಷ್ಟ ಬಂದರೂ ನಾನು ನಿನ್ನ ಜೊತೆಯಲ್ಲೇ ಇರುತ್ತೇನೆ ಸೂರ್ಯ. ಪ್ರಿಯಾಂಕಾ, ನನ್ನನ್ನು ಅರ್ಥ ಮಾಡಿಕೊ. ನನ್ನ ಹಾಗೆ ನೀನು ಕಷ್ಟದ ಕಣ್ಣೀರಿನಲ್ಲಿ ಕೈ ತೊಳೆಯೋದು ಬೇಡ. ಒಂದೊತ್ತು ಒಪ್ಪತ್ತಿನ ಗಂಜಿಗಾಗಿ ದಿನ ಕೂಲಿ ನಾಲಿ ಮಾಡಿ ಬದುಕುತ್ತಿರುವರು ನಾವು. ನನ್ನನ್ನು ಮದುವೆಯಾಗಿ ಯಾವ ಸುಖ ಕಾಣಬೇಕೆಂದಿರುವೆ? ಇಲ್ಲ ಸೂರ್ಯ, ಇಲ್ಲ. ನಾನು ಮಾತ್ರ ನಿಮ್ಮನ್ನು ಪ್ರೀತಿಸುತ್ತೇನೆ. ಅದೆಷ್ಟೇ ಕಷ್ಟ ಬಂದರೂ ಸರಿ, ಅದನ್ನು ಎದುರಿಸಿಯಾದರೂ ಒಪ್ಪತ್ತು ಗಂಜಿಯಾದರೂ ಕುಳಿದು ನಾವಿಬ್ಬರು ಜೊತೆಯಾಗಿ ಬಾಳೋಣ. ಹಾಗಾದರೆ ಮುಂದೆ ನಿಮ್ಮಣ್ಣ ನಮ್ಮ ಪ್ರೀತಿಗೆ ಅಡ್ಡವಾದರೆ? ಸೂರ್ಯ, ಅವರನ್ನು ನಾನು ಎದುರಿಸ್ಕೊಂತೀನಿ. ನೋಡು ಸೂರ್ಯ, ಅವರನ್ನು ಎದುರಿಸಿ ಆದರೂ ನಾನು ನಿಮ್ಮನ್ನು ಮದುವೆ ಆಗುತ್ತೀನಿ. ನೀವು ಮಾತ್ರ ನನ್ನನ್ನು ಪ್ರೀತಿಸಲೇಬೇಕು, ನನ್ನನ್ನು ಮದುವೆ ಆಗಲೇಬೇಕು ಸೂರ್ಯ. ಆಯ್ತು ಪ್ರಿಯಾಂಕಾ, ಕಣ್ಣಾರೆ ಕಂಡ ಹಾಳು ಬಾವಿಗೆ ಬೀಳ್ತೀಯಾ? ಅಂದರೆ ನಿನ್ನಿಷ್ಟವೇ ನನ್ನಿಷ್ಟ. ಪ್ರಿಯಾಂಕಾ, ಐ ಲವ್ ಯು. ಐ ಲವ್ ಯು ಟು. ಹಾಗಾದರೆ ನನ್ನ ಜಗನಿ ಇಂದಿಗೂ ಎಂದಿಗೂ ನೀನೆಂಗೆ Bye.
ನನ್ನ ಉಸಿರಾಣಿ ನನ್ನ ಜಗನಿ ನನ್ನ ಉಸಿರಾಣಿ ನನ್ನ ಜಗನಿ ಇಂದಿಗೂ ಎಂದಿಗೂ ಇದೆಂಗೆ ನೀನೇ ತಾನೇ ಜನ್ಮದ ಕಲ್ಪನೆ ಗೊತ್ತ ಗೊತ್ತ ನಾಯಕ ಸಂಗೀತ ಉನ್ನತ ನೀಗ ಉನ್ನತ ನಿಲ್ದೆ ತೇರುತ್ತ ನನ್ನ ಬಸಿರಾಣಿ ಎಲ್ಲ ಜಗನೀನಿ ಇಂದಿಗೂ ಇಂದಿಗೂ ಇದಂಗೆ La 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 ಬಂದ ಶುಭಗುಂಡು ಬಂದ ಬಗ್ಗೆ ಚಂದು ಬಂದ ಶುಭಗುಂಡು ಬಂದ ಬಗ್ಗೆ ಚಂದು ಪ್ರೇಮ ವೀಣಂ ಸ್ಪರ್ಶ ವೀಣಂ ಔಲಾದನ ಪ್ರೇಮ ವೀಣಂ ಸ್ಪರ್ಶ ವೀಣಂ धाने धाने पीली का है दाने वाली का नाम गोली गोली पे लिखा है मरने वाली का नाम क्या है हो ಭಾರತಾಂಬೆ ನೋಡಿದ್ಯಾ ಈಗಿನ ಕಳ್ಳ ಖದೀಮ್ರ ಆಟವನ್ನು ನಾವು ಬಗ್ಗೆ ನಡೆದರೆ ಕಾಲಿನಿಂದ ಹೊಡೆಯುತ್ತಾರೆ ನಾವು ಲಾಂಗೆತ್ತಿದರೆ ಬಗ್ಗೆ ಸಲ ಮುಡಿಯುತ್ತಾರೆ ಇಂತಹ ಕಳ್ಳ ಖದೀಮ್ರನನ್ನು ಮರ್ದನ ಮಾಡಲಕ್ಕೆ ಈ ನಿನ್ನ ಕನ್ನಡ ಕುಬಾರನಿಗೆ ಚೆನ್ನಾಗಿ ಆಶೀರ್ವಾದಿಸಮ್ಮ ಚೆನ್ನಾಗಿ ಆಶೀರ್ವಾದಿಸು ಬಾಸ್ ಆ ತನ್ವರ್ ಲಾಲ್ನ ಗುಂಡಿಟ್ಟುಕೊಂಡು ಬರಬೇಕೆಂದು ಹೋದಾಗ ಅಲ್ಲಿ ಅವರ ಮಧ್ಯೆ ಮತ್ತು ನಮ್ಮ ಮಧ್ಯೆ ಯುದ್ಧ ನಡೆದು ಆ ಯುದ್ಧದಲ್ಲಿ ಕೊತ್ವಾಲ್ ಸಿಂಗನ ಕೊಲೆಯಾಯಿತು. ಏನು ಕಾಡಿನಲ್ಲಿರುವ ಆನೆಯದಂತ ಹಾಗೂ ಇಲ್ಲಿ ಶ್ರೀಗಂಧದ ಮರಗಳನ್ನು ಅಪಹರಿಸಿಕೊಂಡು ಹೋಗಿದ್ದ ತನ್ವರ್ ಲಾಲನ್ನು ಹುಡುಕಿ ಕೊಚ್ಚಿ ಹಾಕಿ ಬರಲು ನಿಮ್ಮನ್ನು ಕಳಿಸಿದರೆ ಅವನು ಕಡೆಯಿಂದ ಏಟು ತಿಂದು ಹಾಗೆ ಕೊತ್ವಾಲ್ ಸಿಂಗ್ ಅನ್ನು ಕೊಂದು ಹಾಕಿದರೆ ಎಂದು ಅಂತ ತಲೆ ತಗ್ಗಿಸಿಕೊಂಡು ಬಂದು ಹೇಳುತ್ತಿರುವೆಯಲ್ಲ, ನಾಚಿಕೆ ಆಗುವುದಿಲ್ಲವೇ ಈ ನಿನ್ನ ಹೇಸಿಗೆ ಜನ್ಮಕ್ಕೆ? ನಿಮ್ಮಂತ ಕೈಲಾಗದ ಹೇಡಿಗಳು ಈ ಭೂಮಿ ಮೇಲೆ ಬಾಳಲೇಬಾರದು. ಒಂದು ವೇಳೆ ಬದುಕಿದರೂ ನಮ್ಮಂತವರಿಗೆ ಕೇಡಗಾಲ ತಪ್ಪಿದಲ್ಲ. ಅದಕ್ಕೆ ನಿನ್ನನ್ನು ಆ ಯಮನ ಸನ್ನಿಗೆಗೆ ಕಳಿಸ್ತಾ ಇದ್ದೀನಿ. ತಪ್ಪು ತಿಳಿಯಬೇಡ, ಹೋಗಿ ಬಾ. ಗುಡ್ಲ ಎದೆಯಲ್ಲಿ ನಂಜಿ ಇಲ್ಲ ಅಭಿಮಾನಿಗಳೆಂದು ಸೋಲುವುದಿಲ್ಲ. ಈ ಸಾಹಸ ಸಿಂಹದ ಜೊತೆ ಬಾಳಬೇಕಾದರೆ ಈ ತರ ಚಂಡರಂತ ತಲೆ ತಗ್ಗಿಸಿಕೊಂಡು ಬಂದು
ನಿಮ್ಮಂತ ಕೈಲಾಗದ ಇಲಿಗಳು ಈ ಭೂಮಿ ಮೇಲೆ ಬಾಳಲೇಬಾರದು. ಅದಕ್ಕೆ ನಿನ್ನನ್ನು ಆ ಯಮನ ಸನ್ನಿಗೆ ಕಳಿಸ್ತಾ ಇದ್ದೀನಿ. ತಪ್ಪು ತಿಳಿಯಬೇಡ. ಗುಡ್ ಲಕ್. ಹೋಗಿ ಬಾ. ಈ ಅಂಜದ ಎದೆಯಲ್ಲಿ ನಂಜಿಗಿಲ್ಲ. ಲೇ ತನ್ಬರ್ಲಾಲ್, ನೀನೇನಾದ್ರೂ ಈ ಚಂದ್ರನ ಕಣ್ಣಿಗೆ ಬಿದ್ದರೆ ನಿನ್ನ ಗಂಟಲ ಕೊಳೆಯಲಿದ್ದ ಬಿಸಿ ರಕ್ತವನ್ನು ಹೀರಿ ಈ ಸಹವಾಸ ಸಿಂಪದ ಹಸುವಿನು ಹಿಂಗಿಸಿಕೊಳ್ಳುತ್ತಾನೆ. हाथों में कुत्ते हाथों तेरी को मार डालने के लिए ನಾನು ಎಲ್ಲಿವರೆಗೂ ಸುಮ್ಮನೆ ಕುಳಿತಿರ್ತೀನೋ ಅಲ್ಲಿವರೆಗೂ ಬರೇ ತಂಗಾಳಿ. ಸಿಡಿಗೆದ್ದು ಬಂದರೆ ನಿಮ್ಮಂತವರ ಪಾಲಿಗೆ ಬಿರುಗಾಳಿ. ಈ ಅಂಜದ ಎದೆಯಲ್ಲಿ ನಂಜಿಗಿಲ್ಲ. ಏಕಾಸವತ್ತು ಕೂಡ ಅಭಿಮಾನಿಗಳೆಲ್ಲೂ ಸೋಲುವುದಿಲ್ಲ. ಬೇಗ ಕನ್ನಡ ಧೀರಗನು ಇವ ಸೂರಗನು, ಧೀರಗನು ಇವ ಸೂರಗನು, ಇವ ಧೀರ ಇವ ಸೂರ. ಗುಡ್ಡು ಇದು ಒಳ್ಳೆ ಸಮಯ. ಇವರು ಮನೆಯಲ್ಲಿ ಯಾರಿಲ್ಲ ಅಂತ ಕಾಣುತ್ತದೆ. ನನ್ನ ಕುತಂತ್ರ ಕೆಲಸಕ್ಕೆ ಇದು ಒಳ್ಳೆ ಸಮಯ. ಈಗಿನ ಹೊರಗಡೆ ಹೋಗಿ ಸೂಟ್ಗೆ ಸಿಟ್ಟು ಬರುವೆ. ಲೇ ಸೂರ್ಯ, ಇನ್ನು ಮುಂದೆ ನೋಡ್ತಿರು ನನ್ನ ಕೈ ಚಳಕ ಚಕಮುಕಿಯನ್ನು. ಇನ್ನು ಕೇವಲ ನಿಮಿಷದಲ್ಲಿ ನೀನು ಹೋಗಿ ಬೀಳುವೆ ಆ ಸೆರೆಮನೆ ಎಂಬ ಪಂಜರ ಒಳಗೆ. ಲೇ ಸೂರ್ಯ, ನೋಡು ಈಗ ನಿನ್ನ ಜೀವನದ ಗತಿಯನ್ನು. ಅತ್ತಿಗೆ ಅತ್ತಿಗೆ ಯಾಕಪ್ಪ ಮೈದುನ ಕರೆದೆಯಲ್ಲ? ಅತ್ತಿಗೆ, ನಿನ್ನೆ ಕಾಯಿ ಪಲ್ಯ ತರಲಿಕ್ಕೆ ಹೇಳಿದಲ್ಲ, ನಾನು ಪೇಟೆಗೆ ಹೋಗಿ ಬರಲಾ? ಹೌದು ಬರಪ್ಪ. ನಿಮ್ಮ ಅಣ್ಣನವರು ದುಡ್ಡು ಕೊಟ್ಟಿದ್ದಾರೆ, ಅದನ್ನು ತೆಗೆದುಕೊಂಡು ಬರುತ್ತೇನೆ. ಮಿಸ್ಟರ್ ಸೂರ್ಯ, ಯುವರ್ ಅಂಡರ್ ಅರೆಸ್ಟ್. ಬನ್ನಿ ಸರ್, ನಾನು ಯಾವ ತಪ್ಪು ಮಾಡಿದ್ದೇನೆಂದು ನನ್ನನ್ನು ಅರೆಸ್ಟ್ ಮಾಡುತ್ತಿದ್ದೀರಾ? ನಿಮ್ಮ ಮನೆಯಲ್ಲಿ ನೋಟಾ ಕೋಟಿನ ಸ್ಮಗ್ಲಿಂಗ್ ನಡೆಯುತ್ತಿದೆ ಎಂದು ನಮಗೆ ಇನ್ಫಾರ್ಮೇಶನ್ ಬಂದಿದೆ. ಅದಕ್ಕೂ ನಿಮ್ಮನ್ನು ಅರೆಸ್ಟ್ ಮಾಡಲು ಬಂದಿದ್ದೇವೆ. ಈ ಮನೆಯನ್ನು ಚೆಕ್ ಮಾಡಿ. ಎಸ್ ಸರ್. ಸಾಹೇಬ್ರೆ, ನಮ್ಮ ಮನೆಯಲ್ಲೇನಾದರೂ ಕೆಲಸವಿತ್ತೆ? ಹೌದು ಶಿವಣ್ಣ, ನಿಮ್ಮ ತಮ್ಮ ಕೋಟಾ ನೋಟಿನ ಬಿಸ್ನೆಸ್ ಮಾಡ್ತಾ ಇದ್ದಾನೆ ಎಂದು ನಮಗೆ ಇನ್ಫಾರ್ಮೇಶನ್ ಬಂದಿದೆ. ಅದಕ್ಕೆ ಇವನನ್ನು ಅರೆಸ್ಟ್ ಮಾಡಲು ಬಂದಿದ್ದೇನೆ. ಸಾಹೇಬ್ರೆ, ದಿನ ಬೆಳಗಾದರೆ ಕೂಲಿ ನಾಲಿ ಮಾಡಿ ಬದುಕುತ್ತಿರುವ ನಾವು ಇಂಥ ಕೆಲಸ ಮಾಡಲು ಸಾಧ್ಯವೇ?
ಸರ್ ಒಳಗಡೆ ಸೂಟ್ ಕೇಸ್ ಸಿಕ್ತು. ಸೂಟ್ ಕೇಸ್ ತುಂಬಾ ಹಣ ಇದೆ ಸರ್. ಏನೋ ಬಾಸ್ಟರ್ಡ್, ಮನೆಯಲ್ಲಿ ಇಷ್ಟೊಂದು ಹಣ ಇಟ್ಟುಕೊಂಡು ನನ್ನ ಮುಂದೆ ನಾಟಕ ಮಾಡುತ್ತಿರುವೆಯಾ? ಅರೆಸ್ಟ್ ಹಿಮ್. ಎಸ್ ಸರ್. ಸರ್, ಸತ್ಯವಾಗೂ ಈ ಸೂಟ್ ಕೇಸ್ ಇದರಲ್ಲಿ ಏನೋ ಮೋಸ ಇದೆ. ದಯವಿಟ್ಟು ನಮ್ಮನ್ನು ನಂಬಿ ಸರ್. ಹೌದು ಸಾಹೇಬ್ರೆ, ನಮಗೂ ಒಂದು ಗೊತ್ತಿಲ್ಲ ಈ ಸೂಟ್ಕೇಸ್ ಬಗ್ಗೆ. ದಯವಿಟ್ಟು ನಮ್ಮನ್ನು ನಂಬಿ ಸಾಹೇಬ್ರೆ, ನಂಬಿ. ಮುಚ್ಚಬಾಯಿ ಮೂರ್ಖ, ಮಾಡಬಾರದು ಹೀನ ಕೆಲಸ ಮಾಡಿ ಈಗ ನನ್ನಿಂದ ತಪ್ಪಿಸಿಕೊಳ್ಳಲು ನಾಟಕವಾಡುತ್ತಿರುವೆ. ಇನ್ಸ್ಪೆಕ್ಟರ್, ಸರ್ಕಾರ ನಿನಗೆ ಭುಜದ ಮೇಲೆ ಸ್ಟಾರ್ ಕೊಟ್ಟರೆ ಆ ಬ್ರಹ್ಮ ನನಗೆ ಹಣೆಯ ಮೇಲೆ ಸ್ಟಾರ್ ಕೊಟ್ಟಿದ್ದಾರೆ. ನಿರಪರಾಧಿಗೆ ಅಪರಾಧಿ ಎಂದು ಪಟ್ಟ ಕಟ್ಟಿದ್ದಾರೆ. ಬಟ್ಟೆ ಬಿಚ್ಚಿ ಬಟ್ಟೆ ಸಮೇತ ವಾಪಸ್ ಕೊಡಬೇಕಾಗುತ್ತದೆ. ಅಧಿಕಾರ ಇದೆ ಎಂದು ಬಾಯಿಗೆ ಬಂದಂತೆ ಬಗಳಬೇಡ. ಈ ಸೂರ್ಯಸಿಗೂ ನಮಗೂ ಯಾವ ಸಂಬಂಧವೂ ಇಲ್ಲ. ಸೂರ್ಯ, ಅನ್ಯಾಯವಾಗಿ ಮಾತನಾಡಿದರೆ ಕಾನೂನಿಗೆ ಆಗಲ್ಲ, ಅಸಹ್ಯವಾಗಿ ಮಾತನಾಡಿದರೆ ಈ ಇನ್ಸ್ಪೆಕ್ಟರ್ಗೆ ಆಗಲ್ಲ. ಬಿ ಕೇರ್ಫುಲ್. ಹೌದು ಸಾಹೇಬ್ರೆ, ದಯವಿಟ್ಟು ನಿಮ್ಮ ಕಾಲಿಗೆ ಬಿದ್ದಿ ಬೇಡಿಕೊಳ್ಳುತ್ತೇನೆ ಸಾಹೇಬ್ರೆ. ನಮಗೂ ಈ ಸೂಟ್ಕೇಸ್ಗೂ ಯಾವ ಸಂಬಂಧವಿಲ್ಲ ಸರ್, ಸಂಬಂಧವಿಲ್ಲ. ಹಾಗಾದರೆ ಈ ಸೂಟ್ ಕೇಸ್ ಇಲ್ಲಿಗೆ ಹೇಗೆ ಬಂತು? ಅದು ಒಂದು ಗೊತ್ತಾಗುತ್ತಿಲ್ಲ ಸಾಹೇಬ್ರೆ. ವಿವೇಕ, ಈ ಸೂಟ್ಕೇಸ್ ಬಗ್ಗೆ ನಿನಗೇನಾದರೂ ಗೊತ್ತೇ? ಇಲ್ಲ ಸ್ವಾಮಿ, ಇಲ್ಲ. ಇದರ ಬಗ್ಗೆ ನನಗೆ ಏನು ಗೊತ್ತಿಲ್ಲ. ನಮಗೆ ಯಾರೋ ಆಗಿದವರು ಈ ರೀತಿ ಮಾಡಿದ್ದಾರೆ ಸರ್. ನಿಮಗೆ ಯಾರೋ ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್. ಸರ್, ಒಂದೊತ್ತು ಗಂಜಿಗಾಗಿ ಹಗಲು ರಾತ್ರಿ ಬಿಸಿಲು ಮಳಿ ಗಾಳಿ ಎನ್ನದೆ ಕಷ್ಟಪಟ್ಟು ಬೆವರು ಸುರಿಸಿ ತುಡಿದು ಬದುಕುತ್ತಿರುವರು ನಾವು. ಇಂತಹ ಕೆಲಸ ಮಾಡಲಿಕ್ಕೆ ಸಾಧ್ಯವಿಲ್ಲ ಸರ್. ಇದರಲ್ಲಿ ಏನೋ ಮೋಸ ಇದೆ. ದಯವಿಟ್ಟು ನಮ್ಮನ್ನು ನಂಬಿ. ಮಿಸ್ಟರ್ ಸೂರ್ಯ, ನೀವೇನು ಹೇಳಿದ್ರು ಅದನ್ನು ಕೋರ್ಟ್ನಲ್ಲಿ ಬಂದು ಹೇಳಿ. ಬನ್ನಿ, ಕಮಾನ್, ಹೋಗೋಣ. ಅಯ್ಯೋ ದೇವರೇ, ನಮಗೆ ಏಕೆ ಈ ಶಿಕ್ಷೆ ಕೊಡುತ್ತೀರಪ್ಪ? ನಮ್ಮ ತಮ್ಮನೊಬ್ಬ ದೊಡ್ಡ ಅಧಿಕಾರಿಯಾಗಿ ಮಾಡಬೇಕೆಂದು ಕನಸು ಕಂಡಿದ್ದೆ. ಆದರೆ ನನ್ನ ಕಣ್ಣೆದುರೇ ನಮ್ಮ ತಮ್ಮ ಜೇಲು ಕಂಬಿ ಎಣಿಸುವಂತಾದನು. ನಮ್ಮ ತಮ್ಮನ ಬಾಳು ಸಾಹೇಬರೇ, ದಯವಿಟ್ಟು ನಿಮ್ಮ ಕಾಲಿಗೆ ಬಿದ್ದಿ ಬೇಡಿಕೊಳ್ಳುತ್ತೇನೆ. ನಮ್ಮ ತಮ್ಮನಿಗೂ ಯಾವ ಶಿಕ್ಷೆ ಕೊಡಬೇಡಿ ಸರ್, ಕೊಡಬೇಡಿ. ನೋಡಿ ಶಿವಣ್ಣ, ನಿಮ್ಮ ಮನೆಯಲ್ಲಿ ಕಳ್ಳತನದ ಮಾಲು ಸಮೇತ ಸಿಕ್ಕಿರುವ ಕಾರಣದಿಂದ ಕಾನೂನು ಪ್ರಕಾರ ಇವನಿಗೆ ಶಿಕ್ಷೆ ಆಗಲೇಬೇಕು. ಅಣ್ಣ, ಅಣ್ಣ, ಇದಕ್ಕೆಲ್ಲ ಆ ಹೇಡಿ ಶ್ರೀಮಂತ ತ್ರಿಲ್ಲಂದೇ ಕೈವಾಡ ಇರಬೇಕು. ನೀನೇನು ಚಿಂತಿಸಬೇಡಣ. ನಾನು ಮರಳಿ ಜೈಲಿನಿಂದ ಬಂದ ತಕ್ಷಣ ಇದರ ಸಮಾಚಾರ ತಿಳಿದುಕೊಂಡು ಇದಕ್ಕೆ ಕಾರಣವಾದವರ ಕೈ ಕಾಲನ್ನು ಕತ್ತರಿಸಿ ಹಾಕಿ ಅವರ ರಕ್ತವನ್ನು ಕುಡಿಯದಿದ್ದರೆ ನಾನು ನಮ್ಮಪ್ಪನ ಮಗನೇ ಅಲ್ಲ. ನಡೀರಿ ಸರ್, ಹೋಗೋಣ. ಅಣ್ಣ, ಅಣ್ಣ, ಅತ್ತಿಗೆ, ನಾನು ಹೋಗಿ ಬರುತ್ತೇನೆ. ಎಲ್ಲಿದೆಯೋ ನ್ಯಾಯ, ಎಸ್ ಸರ್. ಎಲ್ಲಿದೆಯೋ ನ್ಯಾಯ, ಬಡವರ ನ್ಯಾಯ ಕೇಳುವುದೇ ನ್ಯಾಯ. ನ್ಯಾಯ ಎಲ್ಲಿದೆ, ನ್ಯಾಯ ಎಲ್ಲಿದೆ, ಎಲ್ಲಿದೆಯೋ ನ್ಯಾಯ, ಅಣ್ಣ ಎಲ್ಲಿದೆಯೋ ನ್ಯಾಯ. ಬಡವರ ನ್ಯಾಯ ಕೇಳುವುದೇ ಅನ್ಯಾಯ, ಬಡವರ ನ್ಯಾಯ ಕೇಳುವುದೇ ಅನ್ಯಾಯ. ನ್ಯಾಯ ಎಲ್ಲಿದೆ, ನ್ಯಾಯ ಎಲ್ಲಿದೆ. ಸೂರ್ಯ,
ಅಯ್ಯೋ ಸೂರ್ಯ, ಅಯ್ಯೋ ದೇವರೇ, ನಮಗೆ ಎಂಥ ವೇಳೆ ತಂದೆ ಅಪ್ಪ. ನನ್ನ ತಂದೆ ತಾಯಿ ಹಾಗೂ ನನ್ನ ಕಿರಿಯ ತಮ್ಮನನ್ನು ಕಳೆದುಕೊಂಡು ನಾವು ಬಂದಂತ ದುಃಖವನ್ನು ಬದಿಗೊತ್ತಿ ಬಾಳಬೇಕಾದರೆ ಮತ್ತೆ ಬೀಸಿದೆ ಆ ನಮ್ಮ ಬಾಳಿನಲ್ಲಿ ಬಿರುಗಾಳಿಯನ್ನು. ಸ್ವಾಮಿ, ಸಮಾಧಾನ ಮಾಡಿಕೊಳ್ಳಿ ಸ್ವಾಮಿ, ಸಮಾಧಾನ ಮಾಡಿಕೊಳ್ಳಿ. ನನ್ನ ಮೈದನನಿಗೆ ಯಾವ ಶಿಕ್ಷೆ ಆಗಲಾರದೆ ಅವನು ನಿರಪರಾಧಿಯಾಗಿ ನಮ್ಮ ಮನೆಗೆ ಬರುತ್ತಾನೆ ಸ್ವಾಮಿ, ಬರುತ್ತಾನೆ. ಆದರೆ ನೀವು ಮಾತ್ರ ನಿಮ್ಮ ಮನಸ್ಸಿಗೆ ದುಃಖ ಮಾಡಿ. ರೇಖಾ, ನೋಡಿದ್ಯಾ ನನ್ನ ಸ್ಥಿತಿ? ನ್ಯಾಯ ನೀತಿ ಧರ್ಮವೇ ನನ್ನ ಜೀವನ ಎಂದು ತಿಳಿದುಕೊಂಡು ಬಾಳುತ್ತಿದ್ದ ನಮಗೆ ಎಂಥ ಪರಿಸ್ಥಿತಿ ಬಂದು ಒದಗಿತು ನೋಡು ರೇಖಾ, ನೋಡು. ನನ್ನ ತಮ್ಮ ನಿರಪರಾಧಿಯಾಗಿ ಬರಬಹುದೇ? ಇಲ್ಲ, ಖಂಡಿತ ಸಾಧ್ಯವಿಲ್ಲ. ಸ್ವಾಮಿ, ನೀವು ಹಾಗೆಲ್ಲ ಮಾತನಾಡಬೇಡಿ ಸ್ವಾಮಿ. ನೀವು ಈ ರೀತಿ ಹತ್ತರೆ ಏನೋ ಪ್ರಯೋಜನವಿಲ್ಲ ಸ್ವಾಮಿ. ಯಾರಾದ್ರೂ ಬಲ್ಲವರನ್ನು ಕರೆದುಕೊಂಡು ಹೋಗಿ ನನ್ನ ಮೈದನನ್ನು ಬಿಡಿಸಿಕೊಂಡು ಬನ್ನಿ ಸ್ವಾಮಿ, ನನ್ನ ಮೈದನನ್ನು ಬಿಡಿಸಿಕೊಂಡು ಬನ್ನಿ. ಆಯ್ತು ರೇಖಾ, ಯಾರಾದರೂ ಪುಣ್ಯಾತ್ಮರ ಕೈ ಕಾಲು ಹಾಳು ಹಿಡಿದು ಸೂರ್ಯನನ್ನು ಬಿಡಿಸಿಕೊಂಡು ಬರುತ್ತೇನೆ. ನೀನು ಮನೆಯಲ್ಲೇ ಇರು, ನಾನು ಬರುತ್ತೇನೆ. ಆಯ್ತು ಸ್ವಾಮಿ, ಹೋಗಿ ಬನ್ನಿ. ತಾಯಿ ಜಗನ್ಮಾತೆ, ಏನಮ್ಮ ಇದು ನಿನ್ನ ಲೀಲೆ. ನನ್ನ ಪತಿದೇವರು ಚಿಕ್ಕ ವಯಸ್ಸಿನಲ್ಲಿಯೇ ತಂದೆ ತಾಯಿಗಳನ್ನು ಹಾಗೂ ಅಲ್ಲದೆ ಅವನ ಕಿರಿಯ ಮೈದನನ್ನು ಕಳೆದುಕೊಂಡಿದ್ದಾರೆ. ಆದರೆ ಅವರು ನೋವನ್ನು ನೋಡಿದರೆ ನನ್ನ ಮನಸ್ಸಿಗೆ ತುಂಬ ನೋವಾಗುತ್ತಿದೆ ತಾಯಿ, ತುಂಬ ನೋವಾಗುತ್ತಿದೆ. ನಿನಗೆ ಸೆರಗುಟ್ಟು ಬೇಡಿಕೊಳ್ಳುತ್ತಿದ್ದೇನೆ ತಾಯಿ, ನನ್ನ ಮೈದನಿಗೆ ಯಾವ ಶಿಕ್ಷೆ ಆಗದಂತೆ ಅವನು ಮನೆಯಲ್ಲಿ ಬರುವಂತೆ ಅನುಗ್ರಹಿಸು ತಾಯಿ, ಅನುಗ್ರಹಿಸು. ಬಡವರ ಬಾಳು ಕಣ್ಣೀರೇ. ನನ್ನ ತಂದೆ ತಾಯಿಗಳ ನೆನಪು ಎಬಸುತ್ತಿದೆ ನನ್ನ ಆತ್ಮದಲ್ಲಿ. ನನ್ನ ತಂದೆ ತಾಯಿಗಳು ನಾನು ಅಷ್ಟೊಂದು ಭಾರವಾಗಿದ್ದೇನೆ. ಹೇಳು ಜಗತ್ಪಾಲಿಕೆ, ಹೇಳು. ಇಲ್ಲ, ನನ್ನ ತಂದೆ ತಾಯಿಗಳನ್ನು ಯಾರೋ ಕಪಟ ಶ್ರೀಮಂತರು ಕೊಲೆ ಮಾಡಿರಬೇಕು. ನನ್ನ ತಂದೆ ತಾಯಿಗಳಿಗೆ ನಾನು ಅಷ್ಟೊಂದು ಬೇಡವಾಗಿದ್ದೇನೆ. ಹೇಳು ಜಗತ್ಪಾಲಿಕೆ, ಹೇಳು. ಇಲ್ಲ, ನನ್ನ ತಂದೆ ತಾಯಿಗಳನ್ನು ಯಾರೋ ಕಪಟ ಶ್ರೀಮಂತರು ಕೊಲೆ ಮಾಡಿರಬೇಕು. ಒಂದು ವೇಳೆ ಹಾಗೇನಾದ್ರೂ ನಡೆದಿದ್ದೆ ಆದರೆ ಆ ಪುಂಡ ಪುಡಾರಿ ನನ್ನ ಮಕ್ಕಳು ನನ್ನ ಕೈಯಲ್ಲಿ ಸಿಕ್ಕರೆ ಅವರು ರಕ್ತವನ್ನು ಕುಡಿದು ಈ ಸುರಾದೇವಿಯಲ್ಲಿ ಸೇರಿಸಿ ಕುಡಿದಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ಹಲೋ ಮಿಸ್ಟರ್, ಯಾರು ನೀವು? ಸ್ವಲ್ಪ ದಾರಿ ಬಿಡುತ್ತೀರಾ? ಲೇ, ಯಾರಲ್ಲೇ ನೀನು ಜಿಂಕೆ? ಹರಿಯದ ಯೌವನವನ್ನು ತುಂಬಿ ತುಳುಕುಸುತ್ತಾ ಒಂಟಿಯಾಗಿ ಹಾರಿ ಬಂದೆಲ್ಲ, ಎಲ್ಲಿಗೆ ಬರಟೆ? ಅದನ್ನೆಲ್ಲ ಕೇಳಲು ನೀನ್ಯಾರೋ ದರಿದ್ರ, ಸುಮ್ಮನೆ ದಾರಿ ಬಿಡು. ಲೇ ಹುಚ್ಚು ಹೆಣ್ಣೆ, ನನ್ನಂತವನಿಗೆ ದರಿದ್ರೆ ಎನ್ನುವ್ಯಾ? ಆಧಾರದ ರಂಡೆ, ನನ್ನಂತವನಿಗೆ ದರಿದ್ರೆ ಎನ್ನುವ್ಯಾ? ಆಧಾರದ ರಂಡೆ. ಇಷ್ಟು ಸೊಕ್ಕಿನಿಂದ ಮಾತನಾಡುತ್ತಿರುವೆಯಲ್ಲ, ನೀನೇನು ಕಿತ್ತೂರು ರಾಣಿ ಚೆನ್ನಮ್ಮನೋ ಅಥವಾ ಬೆಳವಡಿಗೆ ಮಲ್ಲಮ್ಮನೋ ಅಥವಾ ಒಣಕೆ ಓಬವಳು?
ಹೇಳಲೇ ಸೂಳೆ, ಯಾವ ಕತ್ತ ಮಗನ ಹೊಟ್ಟೆಲಿ ಹುಟ್ಟಿ ಬಂದಿದ್ಯಾ? ಬಗಳಲೇ ಹೊಲಸು ರಂಡೆ. ಏಯ್ ರಾಸ್ಕಲ್, ಸುಮ್ಮನೆ ದಾರಿ ಬಿಟ್ಟರೆ ಸರಿ, ಇಲ್ಲವಾದರೆ ನಮ್ಮಣ್ಣನಿಗೆ ಹೇಳಿ ನಿನ್ನ ಕಾಲುಗಳ ಕೈ ಕತ್ತರಿಸಿ ಹಾಕಬೇಕಾಗುತ್ತದೆ. ಬಿ ಕೇರ್ಫುಲ್. ಹೌದಾ? ಅಂದರೆ ನಿಮ್ಮಣ್ಣನೇನು ಪುಂಡ ಪುಡಾರಿನೋ ಅಥವಾ ರೌಡಿ ಗೊಂಡನೋ? ಹೇಳು, ಇಲ್ಲದಿದ್ದರೆ ನೀನಿದ್ದ ಸ್ಥಳದಲ್ಲೇ ನಿನ್ನನ್ನು ರೇಪು ಮಾಡಿ ಕೊಂದು ಹಾಕಿಬಿಡುತ್ತೇನೆ. ಹೇಳು, ಅದು ಯಾವ ನನ್ನ ಮಗ ಬಂದು ಕಾಪಾಡ್ತಾನೋ ನಾನು ನೋಡುತ್ತೇನೆ. ಥು, ಕಾಮುಕ. ನಮ್ಮಣ್ಣನ ಹೆಸರು ಕೇಳಿದರೆ ಸುತ್ತ 20 ಹಳ್ಳಿಯು ಗಡಗಡ ನಡುಗುತ್ತದೆ. ಇನ್ನು ನೀನ್ ಯಾವ ಲೆಕ್ಕ? ಸುಮ್ಮನೆ ದಾರಿ ಬಿಡ. ಹಾಗಾದರೆ ಅಂದು ಆ ರಾವಣ ಸೀತೆಯನ್ನು ಒತ್ತು ಒಯ್ದಂತೆ ಇಂದು ನಾನು ನಿನ್ನನ್ನು ಒತ್ತು ಒಯ್ದು ನಿನ್ನ ಶೀಲದ ಗಂಟನ್ನು ಬಿಚ್ಚಿ ನನ್ನ ಮನ ಬಂದಂತೆ ಕಚ್ಚಿ ತಿನ್ನುತ್ತೇನೆ. ಹೇಳು, ಅದು ಯಾವ ನನ್ನ ಮಗ ಬಂದು ಕಾಪಾಡ್ತಾನೋ ನಾನು ನೋಡುತ್ತೇನೆ. ಬರಲೇ. ಥು, ಕಾಮುಕ. ನೋಡು, ಸುಮ್ಮನೆ ಇಲ್ಲಿಂದ ಹೋದರೆ ಸಾಕು. ಕುಡಿದ ಅಮಲಿನಲ್ಲಿ ಕಂಡ ಹೆಣ್ಣು ಮಕ್ಕಳನ್ನು ಈ ರೀತಿ ಚಕ್ಕಂದಕ್ಕೆ ಕರೆಯುತ್ತಿರುವೆಯಲ್ಲ, ನಾಚಿಕೆ ಆಗುದಿಲ್ವೇ ನಿನಗೆ? ನೋಡು, ಈ ಹೆಣ್ಣಿನ ಕಣ್ಣಿನಿಂದ ಸುಟ್ಟು ಭಸ್ಮವಾಗಬೇಡ. ಸುಮ್ಮನೆ ಇಲ್ಲಿಂದ ಹೊರಟೋಗ. ಇಲ್ಲದಿದ್ದರೆ ಏನು ಮಾಡುವೆ ಹೆಣ್ಣೆ? ನೀನು ನನ್ನನ್ನು ಲವ್ ಮಾಡಲ್ಲ ಅಂತೀಯ? ನೋಡು, ಇಂದು ರಾತ್ರಿ ನೀನ್ ನನಗೆ ಬೇಕೇ ಬೇಕೋ? ಅದೆಷ್ಟೇ ಖರ್ಚಾಗಲಿ ಕೇಳು, ಕೊಡುತ್ತೇನೆ. 1000 ಲಕ್ಷ ಇಲ್ಲ 1 ಕೋಟಿ ಬೇಕಾ? ಹೇಳಲೇ ಸೂಳೆ, ನಿನ್ನ ಮುಖದ ಮೇಲೆ ಬಿಸಾಕುತ್ತಾನೆ. ಎಷ್ಟು ಬೇಕು ಕೇಳು? ನೀನು ಕೊಡುವ 1 ಕೋಟಿ ರೂಪಾಯಿ ನಾನು 1 ವರ್ಷದಲ್ಲೇ ನನ್ನ ಚಪ್ಪಲಿಗೆ ಖರ್ಚು ಮಾಡುತ್ತೇನೆ. ನೋಡು, ಸುಮ್ಮನೆ ಹೊರಟು ಹೋಗು. ನಾಯಿಯಂತೆ ಜೊಳ್ಳು ಸರಿಸಿಕೊಂಡು ಇಲ್ಲೇ ನಿಲ್ಲಬೇಡ. ನಾಯಿ? ನನ್ನಂತ ಗಂಡ ಬೆರುಂಡನಿಗೆ ನಾಯಿ ಎನ್ನುವ್ಯಾ ಬೆಂಕದ ಸೂಳೆ? ಹಾಗಾದರೆ ಮುಗಿಯಿತು ನಿನ್ನ ಶೀಲದ ಸೊಬಗ. ಬರಲೇ. ನನ್ನನ್ನು ಬಿಟ್ಟು ಬಿಡು. ಏನು ಮಾಡಬೇಡ. ನಿನ್ನ ದಮ್ಮಯ್ಯ ಅನ್ನುತ್ತೇನೆ. ದಯವಿಟ್ಟು ನನ್ನನ್ನು ಬಿಟ್ಟು ಬಿಡು. ಬಿಡಬೇಕಾ? ಬಿಡುತ್ತಾನೆ. ಹಾಗಾದರೆ ನಿನ್ನ ಮಧುರ ಕಂಠದಲ್ಲಿ ಒಂದು ಇಂಪಾದು ಗೀತ ನಾಡು, ನಿನ್ನನ್ನು ಬಿಟ್ಟು ಬಿಡುತ್ತೇನೆ. ಹಾಗಾದರೆ ನಾನು ಹಾಡಿದರೆ ನನ್ನನ್ನು ಬಿಡುತ್ತೀರಾ? ಮೊದಲು ಹೇಳಿದ ಕೆಲಸ ಮಾಡು, ನನ್ನಂತರ ನನ್ನ ಮುಂದಿನ ಕಾರ್ಯ. ಅನರ್ಘ್ಯ ರತ್ನವೇ, ಅನರ್ಘ್ಯ ರತ್ನವೇ, ಅನರ್ಘ್ಯ ರತ್ನವೇ, ಅನರ್ಘ್ಯ ರತ್ನವೇ. ಚೆಲುವಲಿ ರವಿಯ ರಸದಲ್ಲಿ, ಚುಮ ಚುಮ ಚೆಲುವಲಿ ರವಿಯ ರಸದಲ್ಲಿ, ನಿರಮಿರ ಮಿಂಚುವೆ ನೀರಜಿಯ ರೂಪವೇ, ನಿರಮಿರ ಮಿಂಚುವೆ ನೀರಜಿಯ ರೂಪವೇ. ಅನರ್ಘ್ಯ ರತ್ನವೇ, ಅನರ್ಘ್ಯ ರತ್ನವೇ,
ಅನರ್ಘ್ಯರತ್ನವೇ ಅನರ್ಘ್ಯರತ್ನವೇ ಹೆಚ್ಚಾಗಿ ಹರಿವಾ ಈವಳೆಯನ್ನ ಕರುವೆ ಕರುವೆ ನಾನು ಕಡಲಾಗಿ ನಾನು ಕಡಲಾಗಿ ನಾನು ಕಡಲಾಗಿ ನಾನು ಕಡಲಾಗಿ ಜೀವನ ಹೊಯ್ದರ ಸಮಯ ಗಳಿಗೆಯಲ್ಲಿ ಅನರ್ಘ್ಯರತ್ನವೇ 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 ಲಾ 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 ಲಾ. ಸರಿ, ನಿಮ್ಮ ಆಸೆಯಂತೆ ನಾನು ಹಾಡಿಕೊಂಡಿದ್ದೇನಲ್ಲ, ಈಗಲಾದರೂ ನನ್ನನ್ನು ಬಿಡಬಹುದಲ್ಲ? ಹೋಗುವೆಯಾ? ಹೇಯ್ ಕೇಳಿದ ನಿನ್ನ ಮಧುರಂಗವನ್ನು ನನ್ನ ಮನದಲ್ಲೇ ಮತ್ತಷ್ಟು ಕಾಮ ಎಂಬ ಜ್ವಾಲೆ ಉಕ್ಕುತ್ತಿದೆ. ಬಾ, ನೀನೇ ನಿನಗಾಗಿ ಬಂದು ನನ್ನ ಕಾಮದಾವನ್ನು ಹಿಂಗಿಸು ಬಾ. ನೋಡು, ನಿನ್ನ ಆಸೆಯಂತೆ ನಾನು ಹಾಡಿ ಕುಣಿದ ಮೇಲೂ ನನ್ನನ್ನು ಬಿಡಲಲ್ಲ ಅಲ್ಲ. ನೋಡು, ನನ್ನನ್ನು ಏನು ಬೇಕಾದರೂ ಮಾಡಿಕೋ, ನಿನ್ನ ಇಷ್ಟದಂತೆ ಏನ್ ಬೇಕಾದರೂ ಮಾಡಿಕೋ, ಬಾ. ಬಿಡು ಸರಿಯಾಚೆ ರಾಕ್ಷಸಿ, ನನಗೆ ನಿನ್ನ ಮುಖ ನೋಡಲು ಅಸಹ್ಯವಾಗುತ್ತದೆ. ಬೇಡ, ಸುಮ್ಮನೆ ಹೊರಟು ಹೋಗು. ನನ್ನ ಮುಂದೆ ನಿಲ್ಲಬೇಡ, ಸುಮ್ಮನೆ ಇಲ್ಲಿಂದ ಹೊರಟು ಹೋಗು. ಹೋಗಲೇ ಹೋಗು. ನೋಡು, ನೀನು ನನಗೆ ಬೇಕು. ನೋಡು, ನಿನ್ನ ಆಸೆಯಂತೆ ನಾನು ಕಾಮಿನಿಯಾಗಿದ್ದೇನೆ. ನೀನು ನನಗೆ ಬೇಕೇ ಬೇಕು. ನನ್ನ ಮೂಡು ಸರಿ ಇಲ್ಲ. ಸುಮ್ಮನೆ ಇಲ್ಲಿಂದ ಹೊರಟು ಹೋಗು. ನಿನ್ನ ಸ್ವಾರ್ಥದ ಬಲೆಗೆ ಬಿದ್ದು ಕಂಡವರು ಆಡಿಕೊಳ್ಳುವಂತ ಕೀಳಮಟ್ಟಕ್ಕೆ ಇಳಿಬೇಡ. ಮುಂದೆ ಸತಿ ಸಂಸಾರ ಜೊತೆಯಾಗಿ ಬಾಳು. ನಾನಿನ್ನು ಬರುತ್ತೇನೆ. ಗುಡ್ ಬಾಯ್. ಯಾರು ಇವನು? ಹಸಿದ ಹುಲಿಯಂತೆ ಮೈ ಮೇಲೆನೆ ಬಂದ, ಆಮೇಲೆ ತಾನಾಗಿಯೇ ಹೊರಟು ಹೋಗುತ್ತಿದ್ದಾನೆ. ಇವನು ಯಾರು ಅಂತ ಕಂಡಿಡಿದು ನಮ್ಮಣ್ಣನಿಗೆ ಹೇಳಿ ಇವನ ಸೊಕ್ಕನ್ನು ಇಳಿಸಲೇಬೇಕು. ಆಗ ಇವನಿಗೆ ಬುದ್ಧಿ ಬರಬಹುದು. ಅಮ್ಮ ತಾಯಿ ಶ್ರೀ ದುರ್ಗಾ ಮಾತೆ, ನಮಗೆ ಬೆಟ್ಟದಷ್ಟು ಕಷ್ಟ ಕೊಟ್ಟು ಹೊಟ್ಟೆಗೆ ಹಿಟ್ಟಿಲ್ಲದಂತೆ ಮಾಡಿ ಬೆರಳಿ ಬಂಡಾದ ನಮಗೆ ಯಾಕಮ್ಮ ಈ ಶಿಕ್ಷೆ ಕೊಡುತ್ತಿರುವೆ ತಾಯಿ, ಶಿಕ್ಷೆ ಕೊಡುತ್ತಿರುವೆ?
ಈ ಬಡತನ ಎಂಬ ವೃಕ್ಷದಲ್ಲಿ ಜೀವನ ಎಂಬ ಗಾಡಿ ಒಳಗೆ ಸುಖವಾಗಿ ಕಾಲ ಕಳೆಯುತ್ತಿದ್ದ ಅಣ್ಣ ತಮ್ಮಂದೆಂಬ 2 ಗಿಳಿಗಳನ್ನು ನಿನ್ನ ಕೆಟ್ಟ ದೃಷ್ಟಿಯಿಂದ ಕೋಟಾ ನೋಟಿನ ಅಪವಾದ ಹೊತ್ತು ನನ್ನ ತಮ್ಮ ಜೈಲು ಸೇರುವಂತೆ ಮಾಡಿದೆಯಾ ತಾಯಿ? ಜೈಲು ಸೇರುವಂತೆ ಮಾಡಿದೆಯಾ? ದಿನ ಬೆಳಗಾದರೆ ಆರಾಧಿಸುವ ನಮ್ಮಂಥ ಮುಗ್ಧರಿಗೆ ಯಾಕಮ್ಮ ಈ ಶಿಕ್ಷೆಯನ್ನು ಕೊಡುತ್ತಿರುವೆ ತಾಯಿ? ನಮ್ಮ ಬಾಳಿನಲ್ಲಿ ಅಭಿಮಾನಿಗಳನ್ನು ಸೋಲುವುದಿಲ್ಲ ಮತ್ತೇನು ಶಿವಣ್ಣ, ಒಬ್ಬನೇ ನಿಂತು ಏನು ವಿಚಾರದಲ್ಲಿ ಮಗ್ನಾದಿ ಕಾಣ್ತಲ್ಲ, ಏನದು? ಬನ್ನಿ ಶ್ರೀಮಂತರೇ ಬನ್ನಿ, ನೋಡಿದಿರಾ ನನ್ನ ಬಾಳು ಆಯ್ತು ಅಂತ. ಯಾವುದೇ ತಪ್ಪಿಲ್ಲದ ಸುಳ್ಳು ಕೋಟಾ ನೋಟಿನ ಅಪವಾದ ಹೊತ್ತು ನನ್ನ ತಮ್ಮ ಜೈಲಿ ಸೇರಿಕೊಂಡ. ಇಂಥ ದುರ್ಘಟನೆಯನ್ನು ಕಂಡು ನಾನು ಹೇಗೆ ಬದುಕಿ ಬಾಳಲಿ ಶ್ರೀಮಂತರೇ, ಹೇಗೆ ಬದುಕಿ ಬಾಳಲಿ? ಮಿಂಚಿ ಹೋಗ ಮಾತಿಗೆ ಚಿಂತಿಸಿದರೆ ಫಲವಿಲ್ಲ ಶಿವಣ್ಣ, ಫಲವಿಲ್ಲ. ಪಾಪ ನಿಮ್ಮಂತವರ ಬಡವರ ಮೇಲೆ ಈ ರೀತಿ ಅನ್ಯಾಯ ಮಾಡಬಾರದಾಗಿತ್ತು. ಒಡ ಹುಟ್ಟಿ ತಮ್ಮನಿಗಿಂತ ಹೆಚ್ಚು ಸ್ಥಾನ ಕೊಟ್ಟೆ, ಆದರೆ ಈ ರೀತಿ ಮಾಡಬಾರದಾಗಿತ್ತು ಆ ಬಡ ಜೋಗಿ. ಅಂದರೆ ನಿಮ್ಮ ಮಾತಿನ ಅರ್ಥ ಶ್ರೀಮಂತರೇ? ನಿನಗೆ ಅರ್ಥವಾಗಿದ್ದರೆ ನೀನೇಕೆ ನಿನ್ನ ತಮ್ಮನಿಗೆ ಜೈಲಿಗೆ ಕಳಿಸಿ ಹೀಗೆ ಬೀದಿ ಬೀದಿ ಅಳುತ್ತಾ ತಿರುಗುತ್ತಿದ್ದಿಲ್ಲ? ಶ್ರೀಮಂತರೇ, ಹೀಗೆ ಹಡಕವಾಗಿ ಮಾತನಾಡೋಕ್ಕಿಂತ ನೇರವಾಗಿ ಏನಂತ ಬಿಡಿಸಿ ಹೇಳಬಾರದೆ? ನಿನ್ನ ತಮ್ಮ ಜೈಲಿಗೆ ಹೋಗಲಿಕ್ಕೆ ಬೇರೆ ಯಾರು ಕಾರಣಲ್ಲ, ಆ ವಿಜಯ. ಅಂದರೆ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಬೀದಿಯಲ್ಲಿ ತಿರುಗುತ್ತಿದ್ದವನಿಗೆ ಆ ಭಿಕಾರಿ ವಿಜಯನನ್ನು ತಂದು ನಿನ್ನ ಮನೆಯಲ್ಲಿ ಒಂದು ಆಶ್ರಯವನ್ನು ಕೊಟ್ಟರೆ, ಆದರೆ ಅವನು ಅನ್ನ ಹಾಕುವ ಮನೆಗೆ ಕನ್ನ ಹಾಕುವ ನೀಚ. ಬೆಂಗಳೂರಿಂದ ಕೋಟಾ ನೋಟುಗಳನ್ನು ತರಿಸಿ ನಿನ್ನ ಮನೆಯಲ್ಲಿ ತಂದಿಟ್ಟು ಸೂರ್ಯನಿಗೆ ಜೇರಿ ಕಳಿಸಲು ಅವನೇ ಕಾರಣ. ಶ್ರೀಮಂತರೇ, ಏನು ಹೇಳುತ್ತಿರುವಿರಿ ನೀವು? ಹೌದು ಶಿವಣ್ಣ, ಇರುವ ವಿಷಯವನ್ನು ಹೇಳುತ್ತಿರುವನು. ಪಾಪ ನೀವಂತೂ ಮನೆಯಲ್ಲಿ ಇರೋದಿಲ್ಲ, ಹೊಲದ ಕೆಲಸದಲ್ಲಿ ಮಗ್ನಾಗಿರ್ತೀಯ. ಇದ್ದೊಬ್ಬ ಸೂರ್ಯನು ಮನೆಯಿಂದ ಹೊರಗೆಟ್ಟಿದರೆ ಆ ವಿಜಯ ನಿನ್ನ ಪ್ರೀತಿಯ ಹೆಂಡತಿ ಸಮ್ಮೇಳನದ ಸಭೆ ಸುಖ ತೀರಿಸಿಕೊಳ್ಳಲು ಅವರಿಬ್ಬರ ಮಾಡಿದ ನಾಟಕವಿದು. ಶ್ರೀಮಂತ ಕಿಲ್ಲರ್, ಅಪ್ಪಟ ಚಿನ್ನದಂತ ನನ್ನ ಹೆಂಡತಿಯ ಮೇಲೆ ಇಂಥ ಕಾಮದ ಅಪವಾದವನ್ನು ಹೊರಿಸುತ್ತಿರುವೆ ಆ ಚಾಂಡಾಲ. ಸತಿ ಸಾವಿತ್ರಿ ಸೀತಾ ಮಾತೆ ಅಂತೆ ಸದ್ಗುಣವಾದಳ ನನ್ನ ಹೆಂಡತಿ ನನಗೆ ಅನ್ಯಾಯ ಮಾಡಬಹುದೇ? ಸಾಧ್ಯವಿಲ್ಲ, ಇದನ್ನು ನಾನು ನಂಬೋದಿಲ್ಲ. ಶಿವಣ್ಣ, ಯಾವ ಹುತ್ತಿನಲ್ಲಿ ಯಾವ ಹಾವಿದಂತೂ ಯಾರಿಗೂ ಗೊತ್ತಿಲ್ಲ. ಅದರಂತೆ ಇದ್ದ ಮಾತು ಇದ್ದಂತೆ ಹೇಳಿದರೆ ಎದ್ದ ಬಂದು ಎದೆಗೆ ಒತ್ತರಂತಾಯ್ತು. ನಾನು ಹೇಳಿದ ರೀತಿಯನ್ನು ಅಪರಿಸಿಕೊಂಡು ಕಂಡು ಹಿಡಿಯರಿ ಆ ವಿಜಯ ಮತ್ತು ನಿನ್ನ ಹೆಂಡತಿಯ ಹೀನ ಕಾರ್ಯವನ್ನು. ಆಮೇಲೆ ನಿಮಗೆ ಗೊತ್ತಾಗುತ್ತಿದೆ, ಇಲ್ಲದಿದ್ದರೆ ನಮಗೇಕೆ? ಆಗಲಿ ಕಿಲ್ಲರ್. ಅಂದರೆ ನನ್ನ ಬಾಳ ಜ್ಯೋತಿಯಾಗಿ ಬಂದು ಗುರು ಹಿರಿಯರ ಸಮ್ಮುಖದಲ್ಲಿ ಸತ್ತಪದಿ ತುಳಿದು ನನ್ನ ಬಾಳ ಬುನಾದಿಗೆ ತಳಕಲಾಗಿ ನಿಂತ ನನ್ನ ಹೆಂಡತಿ ನನಗೆ ಇಂಥ ಹೀನ ಕಾರ್ಯ ಮಾಡುವವಳೆ? ಆಗಲಿ ಕಿಲ್ಲರ್,
ವಿಜಯ ಇಂದು ಬೆಂಗಳೂರಿನಿಂದ ಬಂದಿದ್ದಾನೆ. ನಾನು ಈಗಲೇ ಹೋಗಿ ಸತ್ಯವನ್ನು ಕಂಡುಹಿಡಿಯುವ ಪ್ರಯತ್ನವನ್ನು ಮಾಡುತ್ತೇನೆ. ಇದರಲ್ಲಿ ನಿನ್ನ ಮಾತು ಸುಳ್ಳಾದರೆ ನಿನ್ನ ರಕ್ತ ದೋಕುಳಿ ಆಡುತ್ತೇನೆ. ಕಿಲ್ಲರ್ ಬರುತ್ತೇನೆ, ಕಿಲ್ಲರ್ ಹುಷಾರ್. ಹೋಗು ಹೋಗು ಮೂರ್ಖ ಶಿವ್ಯ, ಹೋಗು. ನಿನಗೆಲ್ಲಿ ಗೊತ್ತಾಗಬೇಕು ನಾನು ಹೇಳುತ್ತಿರುವ ಮಾಯಾಜಾಲದ ಕುತಂತ್ರ. ನನ್ನ ಆಸೆ ಅಲ್ಲ ಮಣ್ಣ ಪಾಲು ಮಾಡಿಸಲ್ಲ ಸೂರ್ಯ. ಇನ್ನು ಮುಂದೆ ನೋಡುತ್ತಿರು ನಿಂದ ಸುಂದರವಾದ ಸಂಸಾರವನ್ನು ಅಲ್ಲೋಲ ಕಲ್ಲೋಲಾಗುತ್ತದೆ. ಇನ್ನು ಕೆಲವೇ ನಿಮಿಷದಲ್ಲೇ ಬೀದಿಗೆ ಬಂದು ಬೀಳುತ್ತಾರೆ ನಿನ್ನ ಅತ್ತಿಗೆ ಹಾಗೂ ನಿನ್ನ ಗೆಳೆಯ ವಿಜಯ. ಆವಾಗ ಬಂದು ಬೀಳುತ್ತಾಳೆ ನಿನ್ನ ಅತ್ತಿಗೆ ನನ್ನ ಪ್ರೇಮ ಎಂಬುದ ಪಂಜರದ ಒಳಗೆ. ಆಗ ನಾನು ಕಚ್ಚಿ ಕಚ್ಚಿ ತಿನ್ನುವೆ ಅವಳ ಸಿಹಿಯಾದ ಕೆಂದ ತುಟಿಯನ್ನು. ನಂತರ ಇಡೀ ರಾತ್ರಿ ಎಲ್ಲ ಸಂತೋಷದಿಂದ ಅನುಭವಿಸಿಕೊಂಡು ನಂತರ ಬೀದಿಗೆ ಬಿಡುವೆ ಶೀಲಗಟ್ಟೆ ಹೆಣ್ಣಂತ. ನಾನು ಒಂದೇ ಒಂದ್ಸಲ ಕಣ್ಣಿಟ್ಟು ಕೆಕ್ಕರಿಸಿ ನೋಡಿದರೆ ಅವರಲ್ಲೇ ಭಸ್ಮಾಗಬೇಕು. ಈ ಕಿಲ್ಲರ್ ಮಾಡುವ ಮಾಸ್ಟರ್ ಪ್ಲಾನ್ ಯಾರಿಗೂ ಗೊತ್ತಾಗೋದಿಲ್ಲ. ಅಂದಾಗ ಇವರಿಗೆ ಆಗ್ರಬ್ಬ ಶ್ರೀಮಂತಿಲ್ಲರ ಪರ್ಸನಲ್ ಮ್ಯಾನೇಜರ್ ಆಗಿರುವೆನು. ಅವನಿಗೆ ಕಣ್ಣಿಗೆ ಮಣ್ಣೆರಚಿ ಅವನೆಲ್ಲ ಆಸ್ತಿಯನ್ನು ಎತ್ತಿ ಹಾಕಿ ಅದುವೇ ನನ್ನ ಮುಂದಿನ ಮಹತ್ವದ ಕೆಲಸ. ನಂತರ ನಾನಾಗುವೆ ಈ ಊರಿಗೆ ಆಗರ್ಭ ಶ್ರೀಮಂತ. ನಾಚಿಕೆ, ಮಾನ, ಮರ್ಯಾದೆ ಇವು ಮೂರು ಬಿಟ್ಟವರು ಊರಿಗೆ ದೊಡ್ಡವರು. ಅದರಂತೆ ನಾನು ಈ ಊರು ಬಿಟ್ಟು ಈ ಊರಿಗೆ ದೊಡ್ಡವನಾಗಲೇಬೇಕು. ಅಂದಾಗ ನಾ ಮಾಡುವ ನಾಟಕ ನಾಂದಿ ಹಾಡುವಂತಾಗುತ್ತದೆ. ಇದೇ ಕವಿಗಳು ಹೇಳಿದ್ದು ಸರಿಯಾದ ತೀರ್ಪು. जब मैं या तो सूर्या युवा खानदान सत्यानाश हो जाता. ನನಗೆ ಆಶೀರ್ವಾದ ಮಾಡಮ್ಮ. ಬಾರಪ್ಪ ವಿಜಯ, ಈಗ ಬಂದೇನಪ್ಪ? ಹೌದು ಹೊತ್ತಿಗೆ ನಾನು ಹೋದ ಕೆಲಸ ಸಕ್ಸಸ್ ಆಯ್ತಮ್ಮ. ತಾಯಿ, ನೀನು ಕೊಟ್ಟ ಬಂಗಾರದ ಬಳೆಗಳಿಂದ ನನ್ನ ಜೀವನಕ್ಕೆ ಒಂದು ದಾರಿದೀಪವಾಯ್ತಮ್ಮ. ಅತ್ತಿಗೆ ನನ್ನ ತಂದೆ ತಾಯಿಯರಲ್ಲಿ ಕಾಣದ ಪ್ರೀತಿ ವಾತ್ಸಲ್ಯವನ್ನು ನಿಮ್ಮಲ್ಲಿ ಕಂಡಿರುವೆ. ನನಗೆ ನೀವೇ ತಂದೆ ತಾಯಿಗಳು. ಅತ್ತಿಗೆ, ನಾನು ಬರುವಾಗ ನಿಮಗೊಂದು ಉಂಗುರವನ್ನು ತಂದಿದ್ದೇನೆ, ತೆಗೆದುಕೊಳ್ಳ ಮಾತಿಗೆ. ಮೈದುನ, ಈ ಉಂಗುರಕ್ಕೆ ನೀನು ಹಣ ಎಲ್ಲಿಂದ ತಂದೆಯಪ್ಪ? ಅತ್ತಿಗೆ, ನೀವು ಕೊಟ್ಟ ಬಂಗಾರದ ಬಳೆಗಳಿಂದ ನನ್ನ ಖರ್ಚಿಗಾಗಿ ಇನ್ನೂ ಸ್ವಲ್ಪ ಹಣ ಉಳಿದಿತ್ತು. ಆ ಹಣದಿಂದ ತೆಗೆದುಕೊಂಡು ಬಂದಿದ್ದೇನೆ, ತೆಗೆದುಕೊಳ್ಳ ಮಾತಿಗೆ. ಹಾಗಾದರೆ ಈ ಉಂಗುರವನ್ನು ನಿನ್ನ ಕೈಯಾರೆ ನನ್ನ ಬೆರಳಿಗೆ ಹಾಕಪ್ಪ. ರೇಖಾ, ನಿಲ್ಲಿಸು ಈ ನಿನ್ನ ಹಯ್ಯಕೃತ್ಯವನ್ನು. ಮನೆಯಲ್ಲಿ ಯಾರಿಲ್ಲ ಎಂದು ತಿಳಿದು ಬೆಂಗಳೂರಿನಿಂದ ಬಂದ ತಕ್ಷಣ ನಿನ್ನ ಮಿಂಡನೊಂದಿಗೆ ಸರಸ ಸಲ್ಲಾಪವನ್ನು ಆಡುತ್ತಿರುವ ಆಧಾರದ ಹೆಣ್ಣೆ. ಸ್ವಾಮಿ, ನೀವು ಏನು ಮಾತನಾಡುತ್ತಿದ್ದೀರಾ? ಅಣ್ಣ, ಅನವಸರಾದ ನಮ್ಮ ಮೇಲೆ ಈ ರೀತಿ ನಿನ್ನ ಬಾಯಿಂದ ಇಂಥ ಮಾತುಗಳು ಏಕೆ? ಸಾಕು, ಬಾಯಿ ಮುಚ್ಚೋ ಮೋಸಗಾರ. ತುತ್ತು ಅನ್ನಕ್ಕಾಗಿ ಗತಿ ಇಲ್ಲದೆ ತಿರುಗಾಡುತ್ತಿದ್ದ ನನಗೆ ನನ್ನ ಮನೆಯಲ್ಲಿ ಒಂದು ಸ್ಥಾನ ಕೊಟ್ಟರೆ
ಅನ್ನ ಹಾಕುವ ಮನೆಗೆ ಕನ್ನ ಹಾಕಿ ನನ್ನ ಕೈ ಹಿಡಿದ ಸತಿಯನ್ನು ನಿನ್ನ ಬಳೆ ಒಳಗೆ ಹಾಕಿಕೊಂಡು ನನಗೆ ಮೋಸ ಮಾಡಿದೆಯಾ ಚಾಂಡಾಲ? ಸ್ವಾಮಿ, ಏನ್ ಮಾತಾಡ್ತಿದ್ದೀರಾ? ಅವನು ನನಗೆ ಮಗ ಇದ್ದಾಗೆ, ಮಗ ತಾಯಿ ಸಮಾನ ಇದ್ದ ಮೇಲೆ ನೀವು ಈ ರೀತಿ ಮಾತನಾಡುವುದು ತಪ್ಪು ರೀ, ತಪ್ಪು. ನಾನು ಯಾವ ತಪ್ಪು ಮಾಡಿಲ್ಲ ರೀ, ಮಾಡಿಲ್ಲ. ನಿಮ್ಮ ಸರಿ ಅಜ್ಜೆ, ಬಜಾರಿ ಕೈ ಹಿಡಿದ ಗಂಡನಿಗೆ ಮೋಸ ಮಾಡಿ ಇಂಥ ಮಿಂಡಲನ್ನು ಬಯಸಿದೆ ಅಲ್ಲ, ನಾನೇನು ನಿನಗೆ ಅನ್ಯಾಯ ಮಾಡಿದ್ದೆ? ಹೇಳು ರೇಖಾ, ಹೇಳು. ಅಣ್ಣ, ನಿನಗೆ ಕೈ ಮುಗಿದು ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೇನೆ. ಯಾವ ನರಿಯದ ಈ ನನ್ನ ತಾಯಿಗೆ ಇಂಥ ಪವಿತ್ರ ನುಡಿಗಳನ್ನು ನುಡಿಯಬೇಡ, ನುಡಿಯಬೇಡ. ಬೇಕಾದರೆ ನನ್ನನ್ನು ಕೊಂದು ಹಾಕಬೇಡ, ಕೊಂದು ಹಾಕಬಿಡು. ಸಾಕು ಮಾಡೋ ಚಂಡಾಲ, ನಿನ್ನ ರತಿಕ್ರಾಮ ಕೀಡೆಯನ್ನು ಹಿಂಗಿಸಿದ ಈ ಭೂಮಂಡ ಸೂಳೆಯನ್ನು ಕರೆದುಕೊಂಡು ಹೊರಬೀಳು ನನ್ನ ಮನೆಯಿಂದ. ಸ್ವಾಮಿ, ಸ್ವಾಮಿ, ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡಿ ಎಂದು ಬಲ್ಲವರು ಹೇಳಿದ್ದಾರೆ. ಆದರೆ ನಾನು ಯಾವ ತಪ್ಪು ಮಾಡಿಲ್ಲ ಸ್ವಾಮಿ, ಮಾಡಿಲ್ಲ. ನನಗೆ ಮೋಸ ಮಾಡಿ ಈ ದರಿದ್ರನ ಮನದಲ್ಲಿ ನಿನ್ನ ಆಸೆಯನ್ನು ಹೂವನ್ನು ಅರಳಿಸಿ ಈಗ ಸತಿ ಸಾವಿತ್ರಿ ಅಂತೆ ನಾಟಕ ಮಾಡುತ್ತಿರುವೆಯಾ ಚಿನ್ನಾಲೆ? ನಿನ್ನ ಮಿಂಡನನ್ನು ಕರೆದುಕೊಂಡು ಹೊರಬೀಳು ನನ್ನ ಮನೆಯಿಂದ. ಹೊಡೆಯಿರಿ ಸ್ವಾಮಿ, ಹೊಡೆಯಿರಿ. ನಿಮ್ಮ ಮನಸ್ಸಿಗೆ ತೃಪ್ತಿ ಆಗುವವರೆಗೂ ಹೊಡೆಯಿರಿ. ಆದರೆ ಈ ಮನೆಯಿಂದ ಮಾತ್ರ ನನ್ನನ್ನು ಹೊರಗಡೆ ಕಳಿಸಬೇಡಿ ಸ್ವಾಮಿ, ಕಳಿಸಬೇಡಿ ಸ್ವಾಮಿ. ನಾನು ಯಾವ ತಪ್ಪು ಮಾಡಿಲ್ಲ ಸ್ವಾಮಿ, ಮಾಡಿಲ್ಲ. ದಯವಿಟ್ಟು ನನ್ನ ಮಾತನ್ನು ನಂಬಿ ಸ್ವಾಮಿ, ನಂಬಿ. ಅಣ್ಣ, ಇಲ್ಲಿ ನಡೆದ ವಿಷಯವನ್ನು ಲೆಕ್ಕಿಸದೆ ಕಂಡಂತ ಶಬ್ದಗಳನ್ನು ಉಚ್ಚರಿಸುತ್ತಿರುವೆಲ್ಲ, ಆ ದುರ್ಗಾ ಮಾತೆ ಸಾಕ್ಷಿಯಾಗಿ ಹೇಳ್ತೇನೆ ಅಣ್ಣ. ತಾಯಿಯಂತೆ ಇರುವ ನನ್ನ ಅತ್ತಿಗೆ ಕೈ ತುತ್ತು ಉಂಡು ತಿಂದು ಬೆಳೆದಿರುವಾಗ ನಾನು ಈಗ ನಿಮ್ಮನ್ನು ಬಿಟ್ಟು ಹೋಗಲು ನನ್ನ ಮನಸ್ಸು ಒಪ್ಪುತ್ತಿಲ್ಲ ಅಣ್ಣ, ಒಪ್ಪುತ್ತಿಲ್ಲ. ಕತ್ತೆ, ಸುಮ್ಮನೆ ನನ್ನ ಪಿತ್ತವನ್ನು ನೆತ್ತಿಗೇರಿಸಬೇಡ. ಬಾಯಿ ಮುಚ್ಚಿಕೊಂಡು ನಿನ್ನ ಕಾಮದವನ್ನು ಹಿಂಗಿಸಿದ ಈ ರಂಡೆಯನ್ನು ಕರೆದುಕೊಂಡು ಹೊರಬೀಳು ನನ್ನ ಮನೆಯಿಂದ. ಇಲ್ಲ ಸ್ವಾಮಿ, ಇಲ್ಲ. ನಾನು ಈ ಮನೆಯಿಂದ ಹೋಗಲಾರೆ. ನನ್ನ ಪ್ರಾಣ ಹೋದರೂ ಸರಿ, ಈ ಮನೆ ಬಿಟ್ಟು ನಾನು ಹೋಗಲಾರೆ ಸ್ವಾಮಿ, ಹೋಗಲಾರೆ. ನನಗೆ ಮೋಸ ಮಾಡಿ ಇಂಥ ಕಾಮುಕರ ನಿನ್ನ ಕಾಮದವನ್ನು ಹಿಂಗಿಸಿಕೊಳ್ಳಕ್ಕಾಗಿ ಇಂಥ ಕಾಮುಕರನ್ನು ನಿನ್ನ ಬಳೆ ಒಳಗೆ ಹಾಕಿಕೊಂಡು ನಿನಗೆ ತಕ್ಕ ಶಿಕ್ಷೆ ಆಗಲೇಬೇಕು. ನೀನು ನರಳಿ ಸಾಯದನ್ನು ನನ್ನ ಕಣ್ಣಾರ ನಾನು ಕಂಡಾಗಲೇ ನನ್ನ ಮನಸ್ಸಿಗೆ ಶಾಂತಿ. ನಿನ್ನಂತ ಹೊಲಸೆಯನ್ನು ಇಟ್ಟುಕೊಂಡು ನಾನೇನು ಮಾಡಲಿ? ಹೊರಬೀಳುವ ನಿನ್ನ ಮಿಂಡರನ್ನು ಕರೆದುಕೊಂಡು ನನ್ನ ಮನೆಯಿಂದ ಆಚೆ. ಆಯ್ತಣ್ಣ, ಹೋಗುತ್ತೇನೆ. ನನ್ನಂತ ನಟದೃಷ್ಟನಿಗೆ ಇಲ್ಲಿವರೆಗೂ ತಿನ್ನಿಸಿ ಉಣಿಸಿ ಬೆಳೆಸಿ ದೊಡ್ಡವನಾಗಿ ಮಾಡಿದಿರ. ನನ್ನಂತ ಪಾಮರಿನಿಂದ ನಿಮ್ಮ ಸಂಸಾರಕ್ಕೆ ಕೊಂದು ಬರದಂತಾದರೆ ಅತ್ತಿಗೆ ಇಲ್ಲಿಯವರೆಗೂ ನೀವು ತಾಯಿಯಾಗಿ ನುಡಿ ಕಳಿಸಿ ನನಗೆ ಒಂದು ಒಳ್ಳೆಯ ದಾರಿ ತೋರಿಸಿದ್ದೀರಿ. ನನ್ನ ಮುಂದಿನ ಜನ್ಮ ಅಂತ ಒಂದಿದ್ರೆ ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿ ಬಂದು ನಿಮ್ಮ ಮಗನಾಗಿ ನಿಮ್ಮ ಋಣ ತೀರಿಸುತ್ತೇನೆ ತಾಯಿ, ತೀರಿಸುತ್ತೇನೆ. ಅಣ್ಣ, ಇಲ್ಲಿವರೆಗೂ ನಿನ್ನ ತೊಳೆ ಆಶ್ರಯದಲ್ಲಿ ಬೆಳೆದು ಬದುಕುತ್ತಿರುವಾಗ ಈಗ ನಿಮ್ಮನ್ನು ಬಿಟ್ಟು ಹೋಗಲು ನನ್ನ ಮನಸ್ಸು ಒಪ್ಪುತ್ತಿಲ್ಲ, ಒಪ್ಪುತ್ತಿಲ್ಲ. ಆಯ್ತಣ್ಣ, ನಾನು ಹೋಗಿ ಬರುತ್ತೇನೆ. ಆಶೀರ್ವಾದ ಮಾಡೋಣ. ಅತ್ತಿಗೆ ಆಗ
ವಿಜಯ, ನಿಲ್ಲಪ್ಪ ನಿಲ್ಲು. ಎಲ್ಲಿಗೆ ಹೋಗ್ತಿದೀಯಾ? ನಿಲ್ಲು. ಲೇ ಬಜಾರಿ, ನೀನೇಕೆ ಇಲ್ಲೇ ನಿಂತಿರುವೆ? ನೀನು ಹೊರಬೀಳು ನನ್ನ ಮನೆಯಿಂದ, ಆ ನಿನ್ನ ಮಿಂಡರೊಂದಿಗೆ. ಸ್ವಾಮಿ, ನಾನು ಎಷ್ಟು ಸಲ ಹೇಳಿದರು ನಾನು ಈ ತಪ್ಪನ್ನು ಮಾಡಿಲ್ಲ ಸ್ವಾಮಿ, ಮಾಡಿಲ್ಲ. ಆದರೆ ನೀವು ಉಣ್ಣುವ ಆ ಊಟದಲ್ಲಿ ನಾನು ಯಾವ ವಿಷವನ್ನು ಬೆರೆಸಿಲ್ಲ ಸ್ವಾಮಿ, ಬೆರೆಸಿಲ್ಲ. ನನ್ನ ಮಾತನ್ನು ನಂಬಿ ಸ್ವಾಮಿ, ನಂಬಿ. ಸಾಕು ಮಾಡಲೇ ನಿನ್ನ ಕೆಟ್ಟ ಕಥೆಗಳನ್ನು ನನ್ನ ಮುಂದೆ ಬಗಳಬೇಡ. ಸತಿ ಸಾವಿತ್ರಿ ಸೀತಾ ಮಾತೆಯಂತೆ ಸದ್ಗುಣವಾದಳ ನನ್ನ ಹೆಂಡತಿ ಎಂದು ಭಾವಿಸಿದ್ದೆ. ಆದರೆ ನೀನು ನನ್ನ ಬಾಳಿನಲ್ಲಿ ಇಂಥ ಬಿರುಗಾಳಿಯನ್ನು ಎಬ್ಬಿಸಿದೆ ಅಲ್ಲ. ನಾನು ನಿನಗೆ ಏನು ಅನ್ಯಾಯ ಮಾಡಿದ್ದೆ ಹೇಳು ರೇಖಾ, ಹೇಳು. ನನ್ನ ತಂದೆ ತಾಯಿ ಹಾಗೂ ನನ್ನ ಚಿಕ್ಕ ತಮ್ಮ ಚಿಕ್ಕ ವಯಸ್ಸಿನಲ್ಲಿ ಕಳೆದುಕೊಂಡ. ಇತ್ತೊಬ್ಬ ತಮ್ಮ ಜೈಲಿ ಸೇರಿಕೊಂಡ. ಈ ಬಂದಂಥ ದುಃಖವನ್ನು ಬದಿಗೊತ್ತಿ ಬಾಳು ಸಾಗುತ್ತೆಂದು ಭಾವಿಸಿದರೆ ನೀನೊಬ್ಬಳು ಬಂದು ಬೀಸಿದೆ ಆ ನನ್ನ ಬಾಳಿನಲ್ಲಿ ಬಿರುಗಾಳಿಯನ್ನು. ಪರ ಪುರುಷರೊಂದಿಗೆ ನಿನ್ನ ಸ್ನೇಹವನ್ನು ಬೆಳೆಸಿಕೊಂಡು ನನ್ನ ಆತ್ಮವನ್ನು ಸುಟ್ಟಾಕಿದೆಯಾ? ಇದನ್ನೆಲ್ಲ ಕಂಡು ನಾನು ಬದುಕಬೇಕೆ? ಇಲ್ಲ, ನಾನು ಸಾಯದೆ 1000 ಪಾಲು ಮೇಲು. ನಿನ್ನ ಬಾಳು ಚೆನ್ನಾಗಿ ಸಾಗಿಸಿಕೊ, ನಾ ಇನ್ನು ಬರುತ್ತೇನೆ. ಸ್ವಾಮಿ, ನನ್ನನ್ನು ಬಿಟ್ಟು ಹೋಗಿಬಿಡಿ ಸ್ವಾಮಿ. ಸ್ವಾಮಿ, ನಾನು ಬರುತ್ತೇನೆ. ನೀನು ಮನೆ ದೀಪ ನಿನಗೆ